ಜಗತ್ತು ಕಂಡಿರುವ ಮನುಷ್ಯ ನಿರ್ಮಾಣದ ಅತ್ಯಂತ ಗಮನಾರ್ಹ ಸೃಷ್ಟಿ ಅಂದ್ರೆ ಪುಸ್ತಕಗಳು. ಏನು ಅಳಿದ್ರೂ ಪುಸ್ತಕಗಳು ಬದುಕಿ ಉಳಿದಿರುತ್ತವೆ. ಮನುಷ್ಯ ಕಟ್ಟಿರುವುದು ಯಾವುದು ಸ್ಥಿರವಾಗಿ ನಿಲ್ಲೋದಿಲ್ಲ. ಆದ್ರೆ ಪುಸ್ತಕಗಳಿಗೆ ಎಂದು ಸಾವು ಬರೋದಿಲ್ಲ. ಯಾಕಪ್ಪ ಇಷ್ಟೆಲ್ಲಾ ಪುಸ್ತಕಗಳ ಬಗ್ಗೆ ಪೀಠಿಕೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಎಲ್ಲಿ ನೋಡಿದ್ರು ಪುಸ್ತಕಗಳ ಸಾಗರ. ನಾಡಿನ ಕವಿಗಳು, ಸಾಹಿತಿಗಳು, ಪುಸ್ತಕ ಪ್ರೇಮಿಗಳ ಸಮಾಗಮ. ಪರಸ್ಪರ ಪುಸ್ತಕಗಳ ವಿನಿಮಯ, ಬಿಡುಗಡೆಯ ಸಂಭ್ರಮ. ಎಸ್, ಅಷ್ಟಕ್ಕೂ ಈ ಸಾಹಿತ್ಯದ ಸಂಭ್ರಮ ಕಂಡು ಬಂದಿದ್ದು ಸ್ವಪ್ನ ಪುಸ್ತಕ ಮಳಿಗೆಯವರು ಏರ್ಪಡಿಸಿದ್ದ ವಿಶ್ವ ಪುಸ್ತಕ ದಿನದ ಕಾರ್ಯಕ್ರಮದಲ್ಲಿ. ಪ್ರತಿ ವರ್ಷ ಪುಸ್ತಕ ಪ್ರಿಯರಿಗಂತಾನೆ ಏಪ್ರಿಲ್ 23ರಂದು ವಿಶ್ವ ಪುಸ್ತಕ ದಿನವನ್ನ ಆಚರಿಸಲಾಗುತ್ತದೆ. ಹೀಗಾಗಿ ಸಿಲಿಕಾನ್ ಸಿಟಿಯಲ್ಲಿ ಪುಸ್ತಕ ಓದು ಮತ್ತು ಚರ್ಚೆ ಎಂಬ ಸಮೂಹದ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ನಾಡಿನ ಖ್ಯಾತ ಸಾಹಿತಿ ನಿಸಾರ್ ಅಹಮದ್, ಹಾಸ್ಯ ಕವಿ ದುಂಡಿರಾಜ್ ಮತ್ತು ಡಿಸಿಪಿ ರವಿಚಂದ್ರನ್ ಅವರು ಭಾಗಿಯಾಗಿದ್ದರು. ಇವತ್ತಿನ ಈ ಪುಸ್ತಕ ವಿಶ್ವ ಪುಸ್ತಕ ದಿನಾಚರಣೆಯ ಈ ಒಂದು ಹೊಸ ರೀತಿಯ ಕಾರ್ಯಕ್ರಮ ಇದೆಯಲ್ಲ, ಇದು ನಮಗೆಲ್ಲರಿಗೂ ಸಂತೋಷ ಕೊಟ್ಟಿದೆ. ಯಾಕೆಂದರೆ ಬರೀ ಇಲ್ಲಿ ಮಾತುಗಳಷ್ಟೇ ಅಲ್ಲ, 5 ಪುಸ್ತಕಗಳನ್ನ ಹೊರತಂದಿದ್ದಾರೆ. ಅಲ್ಲೂ ಶಿವರಾಮ್ ಕಾರಂತರ ವಾಸ್ತುಶಿಲ್ಪ, ಯಾವುದು ಚಾಳುಕ್ಯ ವಾಸ್ತುಶಿಲ್ಪ ಅನ್ನೋ ಪುಸ್ತಕ ತುಂಬ ಅತ್ಯಮೂಲ್ಯವಾದ ಪುಸ್ತಕ. ಅದನ್ನು ಕೂಡ ಒಳಗೊಂಡಂತೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಬರೆದಿರುವಂತಹ ಮೌಲಿಕವಾದ ಗ್ರಂಥಗಳನ್ನು ತಂದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ಗಳ ಮುಂದೆ ಯುವಕರು ಪುಸ್ತಕವನ್ನ ಓದುವುದರ ಬಗ್ಗೆ ಭಿನ್ನಾಭಿಪ್ರಾಯಗಳನ್ನ ಹೊಂದಿದ್ದಾರೆ. ಅಷ್ಟೇ ಅಲ್ಲ, ಪುಸ್ತಕಗಳನ್ನ ಓದುವುದರಿಂದ ಏನ್ ಸಿಗುತ್ತೆ ಅನ್ನೋರಿಗೆ ಡಿಸಿಪಿ ರವಿಚಂದ್ರನ್ ಅವರು ಬಹಳ ಅದ್ಭುತವಾಗಿ ಉತ್ತರ ನೀಡಿದ್ದಾರೆ. ಒಂದು ಪುಸ್ತಕ ಅನ್ನೋದು ಒಂಥರ ಒಂದು ಬ್ಲಾಂಕ್ ಚೆಕ್ ಇದ್ದಂಗೆ, ಒಂದು ಲೈಬ್ರರಿ ಅನ್ನೋದು ಒಂದು ಕಣಿ ಇದ್ದಂಗೆ, ಒಂದು ಗಣಿ ಇದ್ದಂಗೆ, ಟ್ರೆಸರ್ ಆಫ್ ನಾಲೆಡ್ಜ್. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ. ಮನುಷ್ಯ ಬದುಕುವ ಪ್ರತಿ ಯಶಸ್ಸಿನ ಹಿಂದೆ ಜ್ಞಾನ ಇರ್ತದೆ. ಆ ಜ್ಞಾನ ಪುಸ್ತಕದ ಮೂಲಕ ಬರ್ತದೆ, ಅಥವಾ ಯಾರೊಬ್ರು ಹೇಳಿಕೊಡುವ ಮೂಲಕ ಬರ್ತದೆ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅದರಪ್ಪ ಎಂಬಂತೆ ಜ್ಞಾನ ಮನುಷ್ಯನಿಗೆ ಪ್ರಮುಖವಾದದ್ದು. ಹೀಗಾಗಿ ಈ ವಿಶ್ವ ಪುಸ್ತಕ ದಿನದಿಂದಲೇ ದಿನಕ್ಕೊಂದು ಪುಸ್ತಕ ಓದುವುದನ್ನ ರೂಢಿಸಿಕೊಳ್ಳಿ ಎಂಬುದು ನಮ್ಮ ಆಶಯ. ವಿನಯ್ ಕುಮಾರ್ ಕಾಶಪ್ಪನವರ್, TV5 ಬೆಂಗಳೂರು.